ಹಾಯ್ ಎಲ್ಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಏನೋ ಮಾಡ್ತಾಯಿದ್ದಾರೆ ಇವರು ಅಂತ ನೋಡ್ತಾ ಇದ್ದಾರೆ. ಇವತ್ತು ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಆರತಿ ಮಾಡ್ತಾಯಿದ್ದಾರೆ ಊರಿನವರೆಲ್ಲ ಸೇರಿ. ಆ್ಯಕ್ಚುಲಿ ಈ ಹಬ್ಬನ 1 ಮಂತ್ ಬ್ಯಾಕೆ ಮಾಡಬೇಕಾಯಿತು. ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು ಅಂತ ಆಫ್ಟರ್ 1 ಮಂತ್ ದಸರಾದಲ್ಲಿ ಮಾಡಿದ್ದು. ದಸರಾ ಎಲ್ಲ ಮುಗಿದ ಮೇಲೆ ಮಾಡಿದ್ದು. ಆರತಿ ಎಲ್ಲ ಕಟ್ಟಾದಮೇಲೆ ಕುರಿಗೆ ಪೂಜೆ ಮಾಡಬೇಕು ಅಂತ ಅದಕ್ಕೆ ಕಾಲೆಲ್ಲ ತೊಳೆದ್ಬಿಟ್ಟು ಒಳಗಡೆ ಕರ್ಕೊಂಬಂದು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ಪೂಜೆ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತೀವಿ. ಆರತಿ ಎಲ್ಲಪ್ಪ ಇರೋದು ಅಂದರೆ ಬಬ್ಬೂರಲ್ಲಿ ಮಾರಮ್ಮ ದೇವಸ್ಥಾನದ ಹತ್ರ ಆರತಿ ಮಾಡ್ತಾ ಇರೋದು. ನಾವು ಪ್ರತಿ ವರ್ಷವೂ ಅಲ್ಲಿಗೆ ಹೋಗ್ಬಿಟ್ಟು ಮಾಡೋದು ಆರತಿನ. ನಾವು ಟೌನಲ್ಲಿ ಇರೋದ್ರಿಂದ ಡೈರೆಕ್ಟ್ ಅಲ್ಲಿಗೆ ಹೋಗಿ ಪ್ರತಿ ವರ್ಷ ಆರತಿ ಮುಗಿಸ್ಕೊಂಡು ಇಲ್ಲಿ ಮನೆ ಹತ್ರ ಬಂದುಬಿಟ್ಟು ಕುರಿ ಎಲ್ಲ ಕಟ್ ಮಾಡಿ ಇಲ್ಲೆಲ್ಲ ಇದು ಮಾಡ್ತೀವಿ. ಸೊ ಇವಾಗ ಕುರಿಗೆಲ್ಲ ಪೂಜೆ ಆಯಿತು. ಪೂಜೆ ಎಲ್ಲ ಆದಮೇಲೆ ಅದಕ್ಕೆ ಅಕ್ಕಿ ಬೆಲ್ಲನ ತಿನ್ನೋ ಕೊಟ್ಬಿಟ್ಟು ಈ ರೀತಿ ರೆಡಿಯಾಗಿತ್ತು ನೋಡಿ ನಮ್ಮ ಮನೆಯಲ್ಲಿ ಆರತಿ. ಅದೆಲ್ಲ ಆದಮೇಲೆ ನೋಡಿ ನಮ್ಮ ಮನೆ ಮಕ್ಕಳು ಎಲ್ಲ ಯಾವ ಥರ ರೆಡಿಯಾಗಿ ಹೊರಟಿದ್ದಾರೆ ಅಂತ. ಹಾಯ್ ಫ್ರೆಂಡ್ಸ್. ಕೃಷ್ಣದಿಗೆ ಅಮ್ಮ ಇಲ್ಲನಾ ಹಬ್ಬದ ಟೈಮಲ್ಲಿ ಮನೇಲಿ ಚಿಕ್ಕ ಮಕ್ಳು ಇರೋದೇ ಒಂಥರ ಚೆಂದ ಅನಿಸುತ್ತೆ. ನಾನು ಅಳಿಯೋದು ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಫೈನಲಿ ನಾವು ಬಬ್ಬೂರಿಗೆ ರೀಚ್ ಆದ್ವಿ. ಎಂಟ್ರೆನ್ಸಲ್ಲಿ ಆಲ್ರೆಡಿ ಎಲ್ಲರೂ ಆರತಿ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಪ್ರತಿ ವರ್ಷವೂ ಇವ್ರ ಮನೆಯಿಂದಲೇ ದೇವರು ಹೊಡೋದು. ದೇವರು ಹೊಡೋಕ್ಕಿಂತ ಮುಂಚೆ ದೇವರಿಗೆಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ದೃಷ್ಟಿ ತೆಗೆದಾದ್ಮೇಲೆ ಊರಿನವರೆಲ್ಲ ಆರತಿ ತೊಗೊಂಡು ಹೋಗ್ತಾರೆ. ಅದು ಸೆಂಟ್ರಲ್ಲಿ ವಾಲ್ಗ ಬಡಿಯೋ ಟೈಮಲ್ಲಿ ನಮ್ಮ ಮಗಳು ನನ್ನ ಸೊಸೆ ಫುಲ್ ಡ್ಯಾನ್ಸ್ ಮಾಡಿದ್ದು ನಮ್ಮ ಅಣ್ಣ ಕಾಯಿ ಸುಲಿತಿದ್ದಾನೆ ಹಬ್ಬಕ್ಕೆ. ನಮ್ಮ ಮನೆಯವ್ರ ಕಾಯಿ ಅದೆಲ್ಲ ಸುಲಿಯೋದೆಲ್ಲ ಅಪರೂಪ. ಸೊ ಹಂಗಾಗಿ ನನ್ನ ಮೈದನ್ನ ಅವರೊಂದು ರೇಗಿಸ್ತಾ ಇದ್ರು.
ಊರಿನಲ್ಲಿ ಹಬ್ಬ ಮಾಡೋದೇ ಒಂಥರ ಚೆಂದ. ಆದರೆ ಅದರಲ್ಲೂ ಹೆಣ್ಮಕ್ಳೆಲ್ಲರೂ ರೆಡಿಯಾಗಿರೋದು ನೋಡೋದೇ ಇನ್ನೊಂಥರ ಚೆಂದ. ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಕಾಣಿಸ್ತಾ ಇದ್ದರು. ನೆಕ್ಸ್ಟ್ ಅಲ್ಲಿಂದ ದೇವ್ರನ್ನೆಲ್ಲ ಹೊತ್ಕೊಂಡು ದೇವಸ್ಥಾನದ ಹತ್ರ ಹೊರಡೋಣ ಅಂತ ಹೊರಟಿದ್ವಿ. ಮೇನ್ ರೋಡಿಂದ ಸ್ವಲ್ಪ ದೂರ ಐತೆ ದೇವಸ್ಥಾನ. ಅಲ್ಲಿವರೆಗೂ ನೆಟ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಬರಬೇಕು. ಇವಾಗ ಅಲ್ಲಿ ದೇವ್ರ ಮೆರವಣಿಗೆ ಹಿಂದೆಗಡೆ ಅಜ್ಜಿದರೆಲ್ಲ ಪದಗಳೆಲ್ಲ ಹೇಳ್ತಾಯಿದ್ರು. ಅದನ್ನು ಕೇಳೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಫೈನಲಿ ಎಲ್ಲರೂ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ನೋಡಿ ದೇವಸ್ಥಾನ, ಇದೇ ಮಾರಮ್ಮನ ದೇವಸ್ಥಾನ. ಇದು ಊರಿಂದ ಸ್ವಲ್ಪ ಹೊರಗಡೆ ಇದೆ. ಇವಾಗ ಎಲ್ಲರೂ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಹೋದ ತಕ್ಷಣ 3 ರೌಂಡ್ ಪ್ರದಕ್ಷಿಣೆ ಹಾಕಾದ್ಮೇಲೆ ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ದೇವ್ರ ಪೂಜೆ ಆದಮೇಲೆ ಮತ್ತೆ 3 ರೌಂಡ್ ಪ್ರದಕ್ಷಿಣೆ ಹಾಕಿಸ್ತಾರೆ. ಇಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದಿರೋ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸಹ ಕೈಗೆ ಕಂಕಣ ಕಟ್ಕೊತಾರೆ. ಅದೇ ಒಂದು ಬೇರೆ ಊರಲ್ಲಿ ಯಾವ ಥರ ಇರ್ತೋ ಗೊತ್ತಿಲ್ಲ. ನಮ್ಮ ಅಮ್ಮರ ಊರಲ್ಲಿ ಈ ಥರ ಎಲ್ಲ ಕಂಕಣ ಎಲ್ಲ ಕಟ್ಕೊಳಲ್ಲ. ಬಟ್ ನಮ್ಮ ಅತ್ತೆರೋ ಊರಲ್ಲಿ ಈ ಥರ ಕಂಕಣ ಎಲ್ಲ ಕಟ್ಕೋತಾರೆ. ಅದಾದಮೇಲೆ ನನ್ನ ಮಗಳಿಗೆ ಬೇವಿನ ಸೀರೆ ಇತ್ತು. ಇದು 3ನೇ ವರ್ಷದಾಗಿರೋದ್ರಿಂದ ಲಾಸ್ಟ್ ಇಯರ್ ಅಲ್ವಾ, ಸೊ ಅವಳಿಗೆ ಬೇವಿನ ಸೀರೆ ಕಟ್ತಾ ಇದ್ದಾಳೆ ಅವ್ರ ಅತ್ತೆ. ಚಿಕ್ಕ ಮಕ್ಕಳಿಗೆ ಏನಾದ್ರೂ ಅಮ್ಮ ಆದಾಗ ಇಲ್ಲ, ಅವಳಿಗೆ ಆ್ಯಕ್ಚುಲಿ ಕಿವಿ ನೋವು ಬರ್ತಾಯಿತ್ತು ಅಂತ ನಮ್ಮ ಅತ್ತೆ ಕೈ ಮುಕ್ಕೊಂಡಿದ್ರು 3 ವರ್ಷ ಬೇವಿನ ಸೀರೆ ಕಟ್ಟೋತೀನಿ ಅಂತ. ಸೊ ಹಂಗಾಗಿ ಇದು 3ನೇ ವರ್ಷ ಆಗೋದ್ರಿಂದ ಅವ್ರ ಅತ್ತೆ ಕಟ್ಟುತ್ತಾ ಇದ್ದಾಳೆ ನೋಡಿ. ಆರತಿ ಎಲ್ಲ ದೇವಸ್ಥಾನದ ಮುಂದೆಗಡೆ ಇಟ್ಬಿಟ್ಟು ಅದಕ್ಕೆಲ್ಲ ಪೂಜೆ ಎಲ್ಲ ಆದಮೇಲೆ ಮತ್ತೆ 3 ರೌಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ಆ ಟೈಮಲ್ಲಿ ಯಾವುದಾದ್ರೂ ಹರಕೆ ಇದ್ದಾಗ ಬೇವಿನ ಸೀರೆ ಉಟ್ಕೊಂಡವರು ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲರೂ ಆ ಟೈಮಲ್ಲಿ ಇನ್ನೊಂದು ರೌಂಡು ಬೇವಿನ ಸೀರೆ ಎಲ್ಲ ಉಟ್ಕೊಂಡು ಇನ್ನು ಮತ್ತೆ 3 ರೌಂಡೆಲ್ಲ ಸುತ್ಕೊಂಡ್ಬಂದು ಲಾಸ್ಟಿಗೆ ಆರತಿನಲ್ಲಿರೋದು ಎಲೆ ಹೂವು ಮತ್ತು ನಮ್ಮದ್ರಲ್ಲಿ ಈರುಳ್ಳಿ ಹಾಕ್ಕೊಂಬಂದಿರ್ತಾರೆ. ಈರುಳ್ಳಿನೆಲ್ಲ ದೇವ್ರಿಗೆ ಹಾಕ್ಬಿಟ್ಟು ಬರ್ತಾರೆ. ಆ್ಯಕ್ಚುಲಿ ಈ ವಿಡಿಯೋನೆಲ್ಲ ನಾನು ನಾದನೆ ಮಾಡಿರೋದು, ನಾನು ಮಾಡಿಲ್ಲ. ಹೇಳ್ಬೇಕಂದ್ರೆ ಇವಾಗ ಕುರಿ ಕಡಿಯೋ ಟೈಮಲ್ಲಿ ಕನ್ಸೀವ್ ಇರೋರು ಇರಬಾರ್ದು ಅಲ್ಲಿ ದೇವಸ್ಥಾನದ ಹತ್ರ ಅಂತ ನಾನು ಮನೆಗೆ ಹೋಗ್ಬಿಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಾದನೆ ವಿಡಿಯೋ ಮಾಡ್ತಾ ಇದ್ದಾಳೆ. ಬಾಯ್ ಅಪ್ಪ ಈಗ 3 ದಿವಸ ಆಯ್ ಮಾಡ್ತೀರ. ಹೌದಾ, ನೀನು ನಿಂತ್ಕೋ ನನಗೆ. ಅವಳೆ ಸ್ನಿತಿ ಆ
ಇವಾಗ ದೇವಸ್ಥಾನದಲ್ಲಿ ಪೂಜೆ ಆರತಿ ಎಲ್ಲ ಮುಗಿಸ್ಕೊಂಡು ಕುರಿ ಎಲ್ಲ ಕಟ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮನೇಲಿ ತೆಲುಗು ಮಾತಾಡೋದ್ರಿಂದ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫೈನಲಿ ಎಲ್ಲ ದೇವಸ್ಥಾನದಿಂದ ಅವ್ರವ್ರ ಮನೆಗೆ ಅವರ ಕುರಿ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿ ನನ್ನ ನಾದಿನಿ ಏನೋ ತಿನ್ಕೊಂಡು ವೀಡಿಯೋ ಮಾಡ್ಕೊಂಡು ಹೆಂಗೆ ಬರ್ತಾ ಇದ್ದಾಳೆ. ನೆಕ್ಸ್ಟ್ ನಮ್ಮ ಕುರಿನ ಆಟೋದಲ್ಲಿ ಹಾಕ್ಕೊಂಡು ನನ್ನ ಮೈದ ತೊಗೊಂಡು ಹೋಗ್ತಾ ಇದ್ದಾರೆ. నువ్వు పట్టుక పెద్దమ్మా బాగుంటారు పెద్దమ్మా బాగున్నాడు ఏంటి పిలిచబోతారా ఏ ಗೊತ್ತು ನೀನು ಊರ್ಕೆ ನೆಕ್ಸ್ಟ್ ಇಲ್ಲಿಂದ ನನ್ನ ನಾದಿನಿ ಯಾವ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ ನೋಡಿ ಡೈರೆಕ್ಟಾಗಿ. ಮನೆಗೆ ನನ್ನ ಮಗ ನೋಡ್ರಿ ಸೂಪರ್ ಹೀರೋ. ನೋಡಿ ಅಪ್ಪ ಬರ್ತಾರ ಲೇಟ್ ಆಗುತ್ತಲ್ಲ ಪ್ರಸಾದ ಸೇರಿಸ್ತಾರಂತ ತಡಿ ಹೋಗ್ತದೆ ಒಂದು ಗೊತ್ತಾಗಲ್ಲ. ಎಲ್ಲ ಅರ್ಧ ತಿಂದ್ಬಿಟ್ಟಿದೀವಿ, ತಿಂತಾ ಇದೀವಿ. ಅವನೇ ಅರ್ಧ ತಿಂದು ಖಾಲಿ ಮಾಡ್ಬಿಟ್ಟಿದ್ದಾನೆ ನೋಡಿ, ಆರಾಮಾಗಿದ್ದಾನೆ. ನನ್ನೇನ್ ಮಾತಾಡ್ಸಂಗಿಲ್ಲ ಅವನು. ಅಪ್ಪೋ ನೋಡ್ರಿ, ಮಾತಾಡ್ಸಿದ್ರು ನನ್ನ ಕಡೆ ಏನ್ ಬರಂಗೇ ಇಲ್ಲ ಇವನು. ನಾವು ಫೈನಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಕುರಿನೆಲ್ಲ ತೊಗೊಂಬಂದು ಅದನ್ನೆಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿ ಮಕ್ಕಳು ಬಂದಿದ್ದರೆ, ಇವರಿಬ್ಬರೇ ಅವ್ರ ತಂಗಿ ಮಕ್ಕಳು. ಅವ್ರನ್ನ ಮಾತಾಡಿಸ್ಕೊಂಡು ನಾವು ಒಳಗಡೆ ಹೋಗಿ ನೆಕ್ಸ್ಟ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಸಾಂಬಾರಿಗೆಲ್ಲ ರೆಡಿ ಮಾಡೋ ಇದರಲ್ಲಿ ನೆಕ್ಸ್ಟ್ ವೀಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಇವತ್ತಿನ ನಮ್ಮ ಊರಿನ ಹಬ್ಬದ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.